ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಟುಡೇ ಮಾರ್ಕೆಟ್ ಯಾವ ಥರ ಹೋಗಿದೆ ಅಂತ ಅನಾಲಿಸಿಸ್ ಮಾಡೋಣ. ಫಸ್ಟ್ಗೆ ಬೆಳಗ್ಗೆ ಮಾರ್ಕೆಟು ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿತ್ತು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಡೈರೆಕ್ಟ್ ಹಂಗೆ ಮೂವ್ ಆಗ್ತಿತ್ತು. ಸೊ ನಿಫ್ಟಿ ಫ್ರೆಶ್ ಅಲ್ಲಿರೋ ಕಾರಣ ನಾನು ಟ್ರೇಡ್ ಮಾಡೋದು ಬೇಡ, ವೋಲ್ಟಿಲಿಟಿ ಜಾಸ್ತಿ ಇರುತ್ತೆ ಕಾರಣ ಟ್ರೇಡ್ ಮಾಡಿಲ್ಲ. ನಿಫ್ಟಿಲಿ ಟ್ರೇಡ್ ಮಾಡೋದು ಬೇಡ ಅಂತ ಟಾಪ್ ಗೇನರ್ ಸ್ಟಾಕ್ ಸೆಲೆಕ್ಟ್ ಮಾಡಿದೆ. ಅದಾನಿ ಪೋರ್ಟ್ಸು ಮತ್ತು ಇಂಡೋಲ್ ಕೋಲು PPCಯಲ್ಲಿ ಯಾವುದೋ ಇತ್ತು. ನಾನು ಅದಾನಿ ಪೋರ್ಟ್ಸ್ ಸೆಲೆಕ್ಟ್ ಮಾಡಿದೆ. ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ ನೋಡೋಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಟ್ರೇಡಿಂಗ್ ವ್ಯೂಗೆ ಹೋಗಿ ಅದಾನಿ ಪೋರ್ಟ್ಸ್ ಚಾರ್ಟ್ ನೋಡೋಣ ಈಗ ಏನಾಗಿದೆ ಅಂತ. ಅದಾನಿ ಪೋರ್ಟಲ್ಸು ಗ್ಯಾಪ್ ಅಪ್ ಆಗಿತ್ತು. ಗ್ಯಾಪ್ ಅಪ್ ಆಗಿ ಎಸ್ಟರ್ಡೇ ಹೈ ಮೇಲೆ ಟ್ರೇಡ್ ಆಗ್ತಿತ್ತು. ಹೈ ಮೇಲೆ ಟ್ರೇಡ್ ಫಸ್ಟ್ ಕ್ಯಾಂಡಲ್ ಈ ಥರ ಕ್ಯಾಂಡಲ್ ಇತ್ತು. ಸೆಕೆಂಡ್ ಕ್ಯಾಂಡಲಲ್ಲಿ ನಾನು ಬುಲ್ಲಿಶ್ ಹೋಗುತ್ತೆ ಅಂತ ಎಂಟ್ರಿ ಆದೆ. ಸೆಕೆಂಡ್ ಕ್ಯಾಂಡಲಲ್ಲಿ ಎಷ್ಟರಲ್ಲಿ ಎಂಟ್ರಿ ಆದೆ ಅಂದರೆ 841.55 ಪೈಸಲ್ಲಿ ಎಂಟ್ರಿ ಆಗಿದ್ದು. ಸ್ಟಾಪ್ ಲಾಸ್ 3.5 ಇತ್ತು, ಬಟ್ ನಾನು 4.50 ಇಟ್ಟೆ, ಏಕೆಂದರೆ ಸೇಫ್ಟಿ ಪರ್ಪಸ್ ಇರಲಿ ಅಂತ. ಬಟ್ ಫಸ್ಟ್ ಕ್ಯಾಂಡಲಲ್ಲಿ ಮೂವ್ ಆಗಿಲ್ಲ. ಥರ್ಡ್ ಕ್ಯಾಂಡಲಲ್ಲಿ ಮೂವ್ ಆಗಲಿಲ್ಲ. ಫೋರ್ತ್ ಕ್ಯಾಂಡಲ್ ರೆಡ್ ಬಂತು. ನೀನು ಸ್ಟಾಪ್ ಲಾಸ್ ಟ್ರಯಲ್ ಮಾಡಬೇಕು ಅಂದ್ಕೊಂಡೆ, ಬಟ್ ಫೋರ್ತ್ ಕ್ಯಾಂಡಲ್ಲು ನೋಡಿದೆ. ಫಿಫ್ತ್ ಕ್ಯಾಂಡಲಲ್ಲಿ ಬಿಗ್ ಮೂವ್ ಕೊಡ್ತು. ನೆಕ್ಸ್ಟ್ ಬಿಗ್ ಮೂವ್ ಕೊಡ್ತು. ನನ್ನ ಟಾರ್ಗೆಟ್ ಏನಿಲ್ಲ ಅಂದರೆ 1 2 3 4 5 ಕ್ಯಾಂಡಲಲ್ಲಿ ಇಟ್ಟಾಯಿತು ನನ್ನ ಟಾರ್ಗೆಟು. ಬಟ್ ಆದರೆ ಅದು ನೆಕ್ಸ್ಟ್ ಮೂವ್ ಆಯಿತು. ನಾನೇನು ಮಾಡಿದೆ, ಎಕ್ಸಿಟ್ ಆಗೋದು ಬೇಡ, ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ಕೊತ ಹೋದೆ. ಬಟ್ ಆದರೂ ನನ್ನ ಟಾರ್ಗೆಟು 51.50 ಇತ್ತು. ಅದು 52ಗೆ ಹೋಗಿತ್ತಲ್ಲ, ರಿಜೆಕ್ಷನ್ ನೋಡಿ ನಾನು ಎಕ್ಸಿಟ್ ಆದೆ 52ಗೆ. ಸೊ ಇದು ನಂದು ಸ್ಟಾಪ್ ಲಾಸ್ ಬಂದು 4 to 5 rupees ಬರುತ್ತೆ. ಇದು ಮೂವ್ ಆಗಿರೋದು ಎಷ್ಟಂದರೆ 841.50 ಪೈಸೆಯಿಂದ 862 ಮೂವ್ ಆಗೈತೆ. ಅಂದರೆ 5 rupees 22 ಇಡಬೇಕು ಅಂದರೆ 1:4 ರಿಸ್ಕ್ ರಿವಾರ್ಡ್ ಆಗುತ್ತೆ. ಈ ಟ್ರೇಡಲ್ಲಿ ನಾನು 1:4 ರಿಸ್ಕ್ ರಿವಾರ್ಡ್ ಅರ್ನ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಸೈಡ್ ವೈಸ್ ಹೋಗ್ತಾಯಿದೆ ಮಾರ್ಕೆಟು. ಇವತ್ತು ಐ ಥಿಂಕ್ ನಾನು ಮಾರ್ಕೆಟ್ ಮೇಲೇ ಸ್ಟೇ ಆಗುತ್ತೆ ಇವತ್ತು. ಬಟ್ ಆದರೆ ಮೇಲೆ ಹೋಗೋದು ಸ್ವಲ್ಪ ಡೌಟ್ ಇದೆ. ಕೆಳಗೆ ಬರ್ಬೋದು ಅಥವಾ ಅಲ್ಲ ಸೈಡ್ ವೈಸ್ ಹೋಗುತ್ತೆ ಅನಿಸುತ್ತೆ ನನ್ನ ಅನಿಸಿಕೆ. ಇವತ್ತಿನ ಟ್ರೇಡ್ ಅನಾಲಿಸಿಸ್ ಇದಾಗಿತ್ತು. ಆದರೂ ನಮ್ಮ ಯೂಟ್ಯೂಬ್ ಚಾನಲಿಂದ ಹೊಸೊಬ್ಬರು ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ.